ಸಮಯದಲ್ಲಿ ನಮಗೆ ನೀವು ನಾವು ಮುಂದಿಟ್ಟಿರುವ ಈ ಅಧ್ಯಾಯದ ಮೂಲಕ ನಮ್ಮ ಜೊತೆ ಮಾತಾಡಿ ಇದರಿಂದಲೇ ನಮಗೆ ಬೇಕಾಗಿರುವ ಮನ್ನಾವನ್ನು ಶಕ್ತಿಯನ್ನು ನೀವು ಕೊಡ್ಬೇಕೆಂಬುದಾಗಿ ಕೇಳ್ಕೊಳ್ತೀವಿ. ದೇವರೇ, ನಮ್ಮ ದಾರಿಗಳನ್ನು ನೀವು ಅರಿತಿದ್ದೀರಾ. ದೇವರೇ, ನಮ್ಮ ಜೀವನವನ್ನು ಅರಿತಿದ್ದೀರಾ. ದೇವರೇ, ನಮ್ಮನ್ನು ನೀವು ನಡೆಸ್ತಿದ್ದೀರಾ. ಅದಕ್ಕಾಗಿ ಸ್ತೋತ್ರ. ಇದನ್ನ ಕೂಡ ನೀವು ನಮ್ಮನ್ನ ಆಶೀರ್ವದಿಸಿ ನಡೆಸ್ತೀರ ಎಂಬುದಾಗಿ ವಿಶ್ವಾಸಿಸಿದ್ದೇವೆ. ದೇವರೇ, ನಿಮ್ಮ ಸನ್ನಿಧಿಯಲ್ಲಿ ನಾವು ತಾಳ್ಮೆಯಿಂದ ಬಂದಿದ್ದೇವೆ. ದೇವರೇ, ನಮ್ಮ ಜೊತೆ ನೀವು ಮಾತನಾಡಿ ನಮ್ಗೆ ಬೇಕಾಗಿರುವ ಕಾರ್ಯಗಳನ್ನು ಜ್ಞಾನಗಳನ್ನು ನಮ್ಗೆ ತುಂಬಿಸಿ ಇದರಿಂದ ನಮ್ಮನ್ನ ನಡೆಸಿ ಯೇಸು ಕ್ರಿಸ್ತನ ಮೂಲಕ ಕೇಳ್ತೇವೆ. ಆಮೇಲೆ ಈ ದಿನದಲ್ಲಿ ಕೀರ್ತನೆ 123ನೇ ಕೀರ್ತನೆಯನ್ನ ನೋಡ್ತೀವಿ. ಇಲ್ಲಿ ಮೇಲೆ ನೀವು ನೋಡಿದ್ರೆ ಯಾತ್ರಾ ಗೀತ ಅಂತ ಬರ್ದಿದೆ. ಆಕ್ಚುಲ್ ಆಗಿ ನೀವು ನೋಡಕ್ ಹೋದ್ರೆ ಕೀರ್ತನೆ 110ರಿಂದ 134 ತನಕ ಯಾತ್ರಾ ಗೀತೆ ಅಂತ ಬರ್ದಿರುತ್ತೆ. ಕೆಲವುದು ದಾವಿದನಿಂದ, ಒಂದು ಸಾಲಮೋನನಿಂದ, ಆಮೇಲೆ ಇನ್ನು ಕೆಲವು ಬೇರೆ ಬೇರೆ ಜನ ಬಂದು ಕೀರ್ತನೆಯನ್ನು ಬರ್ದಿರ್ತಾರೆ. ಯಾತ್ರಾ ಗೀತೆ ಅಂತ ಯಾಕೆ ಹೇಳುತ್ತೆ ಅಂದ್ರೆ, ಇಸ್ರೇಲ್ ಜನರು ಬಂದು ವರ್ಷಕ್ಕೆ 3 ಸಾರಿ ಪಾಸ್ ಓವರ್, ಇದು ಸುಕೋತ್ ಫೆಸ್ಟಿವಲ್, ಆಮೇಲೆ ಪೆಂಟೆಕಾಸ್ಟ್, ಈ 3 ಹಬ್ಬಕ್ಕೆ ಏನ್ ಮಾಡ್ತಾರಂದ್ರೆ ಯೆರೂಸಲೇಮ್ಗೆ ಅವ್ರು ಯಾತ್ರೆ ಮಾಡ್ಬೇಕು. ಯೆರೂಸಲೇಮ್ ನಗರಕ್ಕೆ ಯಾತ್ರೆ ಮಾಡ್ಬೇಕು. ಯೆರೂಸಲೇಮ್ ನಗರಕ್ಕೆ ಯಾತ್ರೆ ಮಾಡ್ಬೇಕಂದ್ರೆ ಯೆರೂಸಲೇಮ್ ನಗರ ಬಂದು ಒಂದು ಬೆಟ್ಟದ ಮೇಲಿದೆ. ಆ ಬೆಟ್ಟದ ಮೇಲೆ ಅವರು ಬೆಟ್ಟದ ಕೆಳಗಿಂದ ನಡ್ಕೊಂಡು ಹೋಗ್ಬೇಕು. ಇಲ್ಲಿ ನೋಡಿ, ಈ ಚಿತ್ರದಲ್ಲಿ ಈ ತರ ಇಲ್ಲಿ ಒಂದು ದಾರಿ ಇರುತ್ತೆ, ಹಂಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಹಂಗೆ ಫ್ಯಾಮಿಲಿ ಆಗಿ ಎಲ್ಲರೂ ನಡ್ಕೊಂಡು ಹೋಗ್ತಾರೆ. ವಿಶೇಷವಾಗಿ ಎಲ್ಲಾ ಗಂಡಸರು ಬಂದು ವರ್ಷಕ್ಕೆ 3 ಸತಿ ಬಂದು ಅವರು ಈ ತರ ಹೋಗ್ಬೇಕು. ಸೊ ಹೋದಾಗ ಅವ್ರು ಇಲ್ಲಿ ಕೆಳಗಿಂದ, ಬೆಟ್ಟದ ಕೆಳಗಿಂದ ಮೇಲ್ ತನಕ ಯಾತ್ರೆ ತಗೊಳ್ತಾರಲ್ಲ. ಸೊ ಆ ಯಾತ್ರೆ ಟೈಮಲ್ಲಿ ಈ ಕೀರ್ತನೆಗಳು 120ರಿಂದ 134 15 ಕೀರ್ತನೆಗಳನ್ನ ಹಾಡ್ಕೊಂಡು ಹೋಗ್ತಾರೆ. ಈ 15 ಕೀರ್ತನೆನ ಹಾಡುಗಳು. ಸೊ 15 ಹಾಡುಗಳನ್ನ ಹಾಡ್ಕೊಂಡು ಹೋಗ್ತಾರೆ. ಈ 15 ಹಾಡಲ್ಲಿ ಒಂದೊಂದು ಹಾಡು ಒಂದೊಂದು ಕಾರ್ಯಗಳನ್ನು ಹೇಳುತ್ತೆ. ಒಂದು ಬಂದು ದೇವರ ಆಶೀರ್ವಾದ, ದೇವ್ರು ಹೆಂಗ್ ನಮ್ಗೆ ಎಲ್ಲ ಒದಗಿಸ್ಕೊಡ್ತಾನೆ. ಇನ್ನೊಂದು ಬಂದು ಪ್ರೀತಿಯ ಬಗ್ಗೆ, ಆರಾಧನೆಯ ಬಗ್ಗೆ. ಒಂದೊಂದು ಕೀರ್ತನೆಗೂ ಒಂದೊಂದು ತಲೆಬರಹ ಇದೆ. ಸೊ ಈ ಎಲ್ಲಾ ತರ ಕೀರ್ತನೆಯನ್ನು ಹಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಬಂದು ಇದನ್ನ ಯಾತ್ರಾ ಗೀತ ಅಂತಾರೆ. ಬಟ್ ಇದು ಮಾತ್ರ ಅಲ್ಲ, ನೆಕ್ಸ್ಟ್ ವಾರ ನೀವು 134 ತನಕ ನಾವು ನೋಡ್ತೀವಲ್ಲ, ಧ್ಯಾನ ಮಾಡ್ತೀವಲ್ಲ, ಆ ಕೀರ್ತನೆ ಎಲ್ಲ ಯಾತ್ರಾ ಗೀತೆ. ಸೊ ಅದನ್ನ ನೀವು ಜ್ಞಾಪಕ ಇಟ್ಕೊಳ್ಳಿ. ಸೊ ಇದೊಂದು ಯಾತ್ರಾ ಗೀತೆ. ಸೊ ಈ ಗೀತೆಯಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ, ಇದರಲ್ಲಿ ದೇವ್ರು ಬಂದು ಏನ್ ನಮ್ಗೆ ವಿಶೇಷವಾಗಿ ಈ ಕೀರ್ತನೆ ಮೂಲಕ ದೇವ್ರು ನಮ್ಗೆ ಏನ್ ಹೇಳ್ತಾರಂದ್ರೆ, ನಮ್ಮ ಕಣ್ಣುಗಳು ದೇವರ ಹಸ್ತವನ್ನು ನೋಡೋದ್ ಬಗ್ಗೆ. ಅಂದ್ರೆ ಒಂದು ಗುಲಾಮನ, ಒಂದು ಕೆಲಸದವರು ಯಜಮಾನರ ಕೈಯನ್ನು ನೋಡುವಂತೆ ನಮ್ಮ ಕಣ್ಗಳು ನೋಡತ್ತಲ್ಲ. ಸೊ ಉತ್ತರ ಇದು ಸೇವಕರಾಗಿ ಬರ್ದಿರೋ ಒಂದು ಕೀರ್ತನೆ. ಸರ್ವಿಸ್ ಬಗ್ಗೆ, ಸೇವೆ ಬಗ್ಗೆ ಬರ್ದಿರೋ ಕೀರ್ತನೆ ಇದು. ಒಂದೊಂದು ಯಾತ್ರಾ ಗೀತೆನೋ ಒಂದೊಂದ್ ತರ ಇರುತ್ತೆ. ಬಟ್ ಈ ಯಾತ್ರಾ ಗೀತೆ ಬಂದು ಸೇವೆಯ ಬಗ್ಗೆ ಬರ್ದಿದೆ. ಸರಿನಾ? ಸೊ ನಾವು ನೋಡೋಣ. ಬ್ರದರ್, ಯಾರಾದ್ರು ಓದ್ತೀರಾ ಬ್ರದರ್? ಈ 4 ವಚನ ಒಂದೇ ಸತಿ ಓದ್ಬಿಡೋಣ, ಯಾಕಂದ್ರೆ ಇರೋದೇ 4 ವಚನ ಈ ಇದ್ರಲ್ಲಿ. ಪರಲೋಕದಲ್ಲಿ ಆಸೀನನಾಗಿರುವಾತನೇ, ನನ್ನ ಕಣ್ಣುಗಳನ್ನು ನಿನ್ನ ಕಡೆಗೆ ಎತ್ತಿದ್ದೇನೆ. ಯಜಮಾನನ ಕೈಯನ್ನು ದಾಸನ ಕಣ್ಣುಗಳು, ಯಜಮಾನಿಯ ಕೈಯನ್ನು ದಾಸಿಯ ಕಣ್ಣುಗಳು ನೋಡುವ ಪ್ರಕಾರವೇ ನಮ್ಮ ಕಣ್ಣುಗಳು ನಮ್ಮ ಯೆಹೋವ ದೇವರನ್ನು ನೋಡುತ್ತಾ ಆತನ ಕಟಾಕ್ಷವನ್ನು ನಿರೀಕ್ಷಿಸಿಕೊಂಡಿವೆ. ಯೆಹೋವನೇ, ನಮ್ಮನ್ನು ಕಟಾಕ್ಷಿಸು. ಅಪಮಾನ ಹೊಂದಿ ನಮಗೆ ಸಾಕಾಯಿತು. ಲೋಕ ಭೋಗಿಗಳ ಹಾಸ್ಯದಿಂದಲೂ ಗರ್ವಿಷ್ಠರ ನಿಂದೆಯಿಂದಲೂ ನಮ್ಮ ಮನಸ್ಸು ಬೇಸತ್ತು ಹೋಯಿತು. ಇಲ್ಲಿ ನೋಡಿ, ತುಂಬಾ ಒಂದು ಮನಸ್ಸು ಬೇಜಾರಿಂದ ಸಾಕಾಗಿ ಹೋಗಿದೆ, ನಮಗೆ ಬೇಸತ್ತು ಹೋಗಿದೆ ಎಂಬುದಾಗಿ ಬರಿತಾ ಇದ್ದಾರೆ. ಅಂದ್ರೆ ಈ ಕೀರ್ತನೆಯನ್ನು ತುಂಬಾ ಭಾರದಿಂದ ಯಾರೋ ಬರ್ದಿದ್ದಾರೆ, ತುಂಬಾ ಭಾರದಿಂದ ಈ ಹಾಡನ್ನು ಹಾಡಿದ್ದಾರೆ. ಸೊ ಏನಂದ್ರೆ, ಯಾರ ಕೈಯಲ್ಲಿ ಇವರು ಬಂದು ಕಷ್ಟ ಪಡ್ತಾ ಇದ್ದಾರೆ? ಲೋಕದ ಜನ, ಲೋಕ ಭೋಗಿಗಳು ಅಂತ ಬರ್ದಿದೆ. ಸೊ ಈ ಲೋಕದ ಜನ ಬಂದು ಅವ್ರನ್ನು ಅಪಮಾನ ಮಾಡಿ ಇವರಿಗೆ ಸಾಕಾಗ್ಬಿಟ್ಟಿದೆ. ಸೊ ಗರ್ವಿಷ್ಠರು ನಿಂದೆಯಿಂದ ಇವ್ರಿಗೆ ಬಂದು ಮನಸ್ಸು ಬೇಸರವಾಗ್ಬಿಟ್ಟಿದೆ. ಸೊ ಈ ರೀತಿಯಾಗಿ ಆ ಕಾಲದಲ್ಲ, ಈ ಕಾಲದಲ್ಲೂ ನಮಗೆ ಈ ಸನ್ನಿವೇಶಗಳು ಬರ್ಬೋದು. ನಾವು ಫಸ್ಟ್ ಜ್ಞಾಪಕ ಇಟ್ಕೋಬೇಕೇನಂದ್ರೆ, ಪಾಪಿಗಳ ಮಧ್ಯದಲ್ಲಿ ಜೀವಿಸ್ತಾ ಇದೀವಿ ನಾವು. ಫಸ್ಟ್ ನಾವು ಪಾಪಿಗಳೇ. ಎರಡನೇದಾಗಿ ಪಾಪಿಗಳ ಮಧ್ಯದಲ್ಲಿ ಜೀವಿಸ್ತಾ ಇದೀವಿ. ಯಾರು ಬಂದು ನೀತಿವಂತರಲ್ಲ. ರೋಮಾಪುರದವರಿಗೆ ಬರೆದ ಪುಸ್ತಕದಲ್ಲಿ 3ನೇ ಅಧ್ಯಾಯದಲ್ಲಿ ನೋಡ್ತೀವಿ. ನಾವು ಕೆಲಸದಲ್ಲಿ ಹೋದಾಗ ಯಾರು ನೀತಿವಂತರಲ್ಲ, ನಾವು ಇನ್ಕ್ಲೂಡೆಡ್. ನಾನು ಆ ಲಿಸ್ಟ್ ಅಲ್ಲಿ ಇಟ್ಕೊಳ್ತೀನಿ. ಸೊ ಬರೀ ಕೆಲವು ಟೈಮ್ ಏನಾಗತ್ತಂದ್ರೆ, ನಾನ್ ಮಾತ್ರ ನೀತಿವಂತ, ಬೇರೆಯವರೆಲ್ಲ ಅನೀತಿವಂತರಂತ ಮನ್ಸಲ್ಲಿ ಬರುತ್ತೆ. ಬಟ್ ನಾವ್ ಯಾವಾಗ್ಲೂ ತಿಳ್ಕೊಬೇಕೇನಂದ್ರೆ, ಈ ಲೋಕದಲ್ಲಿ ನಾವು ಜೀವಿಸೋ ತನಕ ನಾವು ಪಾಪಿಗಳ ಮಧ್ಯದಲ್ಲಿ ಜೀವಿಸ್ತಾ ಇದೀವಿ. ಪ್ರಧಾನ ಪಾಪಿ ನಾವಾಗಿದ್ದೀವಿ.
ಸರಿನಾ? ಸೊ ಈ ರೀತಿಯಾಗಿರ್ಬೇಕಾದ್ರೆ ಈ ಕಾಲದಲ್ಲಿ ಮಾತ್ರ ಅಲ್ಲ, ಅಯ್ಯೋ ನನಗ್ ಮಾತ್ರ ಕಷ್ಟ ಬಂದ್ಬಿಟ್ಟಿದೆ, ನನಗ್ ಮಾತ್ರ ಅಪಾಯ ಬಂದ್ಬಿಟ್ಟಿದೆ, ನನ್ನ ಮಾತ್ರ ಹಾಸ್ಯ ಮಾಡ್ತಿದ್ದಾರೆ ಎಂಬುದಾಗಿ ನಾವು ಹೇಳ್ಕೊಳ್ಳೋದು ಕೆಲವು ಟೈಮಲ್ಲಿ ಆಗತ್ತೆ. ಅಯ್ಯೋ ನನಗ್ ಮಾತ್ರ ಈ ತರ ಆಗ್ತಾ ಇದೆಯಲ್ಲ ಅಂತ. ಇಲ್ಲಿ ನೋಡಿ ನಮ್ ಕಣ್ ಮುಂದೆ ಏನಿದೆ ಅಂದ್ರೆ ಇವತ್ತು ಈ ಆ ದಿನದಲ್ಲಿ 2000 4000 ವರ್ಷಕ್ಕೆ ಇಲ್ಲ 3500 ವರ್ಷಕ್ಕೆ ಮುಂಚೆ ಬರ್ದಿರೋ ಈ ಗೀತೆಯಲ್ಲೂ ಅದೇ ಕಾರ್ಯಗಳು ನಾವು ನೋಡ್ತೀವಿ. ಸೊ ಈ ಟೈಮಲ್ಲಿ ನಾವೇನ್ ಮಾಡ್ಬೇಕು, ಅದೇ ಬಂದು ಇವತ್ತು ನಮ್ಮ ಧ್ಯಾನ. ಈ ರೀತಿಯಾದ ಸಮಯಗಳಲ್ಲಿ ವಿಶೇಷವಾಗಿ ನಮ್ಗೆ ದೇವ್ರೇ ನಿರೀಕ್ಷೆಯಿಂದ ಕಾಯ್ತಾ ಇದ್ದೀನಿ, ಲೋಕದ ಜನ ಈ ತರ ಮಾಡ್ತಾ ಇದ್ದಾರೆ, ಈ ತರ ಗರ್ವಿಷ್ಠರು ಇದ್ದಾರೆ, ಈ ತರ ಮಾತಾಡ್ತಾ ಇದ್ದಾರೆ ಅಂತ ಒಂದ್ ಟೈಮಲ್ಲಿ ನಮ್ಗೆ ರಕ್ತ ಕೊದಿಯತ್ತೆ. ಜನ ಬಂದು ಏನಕ್ಕೆ ಈ ತರ ಮಾಡ್ತಾ ಇದ್ದಾರೆ, ಏನಕ್ಕೆ ಈ ತರ ನಮ್ನ ಹಾಸ್ಯ ಮಾಡ್ತಾ ಇದ್ದಾರೆ, ಈ ತರ ಮಾಡ್ತಾ ಇದ್ದಾರೆ, ನಾವ್ ಏನೋ ಒಂದು ಒಳ್ಳೇದ್ ಮಾಡಕ್ ನೋಡ್ತೀವಿ, ಅದನ್ನು ಏನಾದ್ರು ಹೇಳ್ತಾರೆ. ವಿಶೇಷವಾಗಿ ಸೇವೆಯಲ್ಲಿ ಇದು ಜಾಸ್ತಿ ಆಗತ್ತೆ. ಅನೇಕರು ಸೇವೆ ಬಂದು ಏನೋ ಕಾಟಾಚಾರಕ್ಕೆ ಏನಕ್ಕೆ ಮಾಡ್ತಾರಂದ್ರೆ, ಎಷ್ಟು ಸೇವೆ ಮಾಡಿದ್ರು ಅಷ್ಟೇ ಬ್ರದರ್, ಈ ಜನ ಬಂದು ಹಿಂಗೇನೆ, ಇವ್ರು ಹಿಂಗೆ ಮಾತಾಡ್ತಾರೆ, ಇವ್ರು ಬಂದು ನಮ್ಮನ್ನ ನಾವು ಮಾಡೋ ನಮ್ ಕಷ್ಟ ಪಡೋದನ್ ಬಗ್ಗೆ ಯಾರಿಗೂ ಏನಿದಿಲ್ಲ ಅಂತ ಹೇಳ್ತಾರೆ. ಖಂಡಿತ ನೀವು ಹಳ್ಳಿಯಲ್ಲಿ ಸೇವೆ ಮಾಡ್ಬೋದು, ನಗರದಲ್ಲಿ ಸೇವೆ ಮಾಡ್ಬೋದು, ಎಲ್ಲಿ ಸೇವೆ ಮಾಡಿದ್ರು ಅಷ್ಟೇನೆ. ಲೋಕದ ಯಾವ ಮೂಲೆಗೆ ಹೋಗಿ ಸೇವೆ ಮಾಡಿದ್ರು ಎಲ್ಲಾ ಪಾಸ್ಟರ್ಗಳ ಬಾಯಿಂದ ಬರೋದು, ಎಲ್ಲಾ ಸೇವಕರ ಬಾಯಿಗಳಿಂದ ಬರೋದೇನಂದ್ರೆ ಒಂಥರ ಸ್ವಲ್ಪ ಬೇಸರ ಆಗ್ಬಿಟ್ಟಿರ್ತಾರೆ ಕೆಲವು ಕಾರ್ಯಗಳಲ್ಲಿ. ಯಾಕಂದ್ರೆ ನೀವು ಒಂದು ಉದಾಹರಣೆಗೆ ಒಂದು ಮೆಸೇಜ್ ಪ್ರಿಪೇರ್ ಮಾಡಿರ್ತೀರಾ, ಅದಕ್ಕೆ ಬಂದು ಯಾರು ಗಮನ ಕೊಟ್ಟಿರಲ್ಲ, ನೀವು ಮೆಸೇಜ್ ನ ಚೆನ್ನಾಗಿ ಆಸಕ್ತಿಯಿಂದ ಹೇಳ್ತಾ ಇರ್ತೀರಾ, ಅಲ್ಲಿ ನೋಡಿದ್ರೆ ಅಲ್ಲಿ 4-5 ಜನ ನಿದ್ದೆ ಮಾಡ್ತಾ ಇರ್ತಾರೆ ಮುಂದೆ. ಸೊ ನಮ್ಗೆಲ್ಲ ಬೇಜಾರಾಗತ್ತೆ. ನಿನ್ನೆ ಕೂಡ ಮೆಸೇಜ್ ಕೊಡ್ಬೇಕಾದ್ರೆ 2 ನಿದ್ದೆ ಮಾಡ್ತಾ ಇದ್ರು, ನನಗೆ ಸ್ವಲ್ಪ ಬೇಜಾರಾಯ್ತು. ಬಟ್ ಏನು ಮಾಡಕ್ ಆಗಲ್ಲ, ನಾವು ಸೇವೆ ಮಾಡ್ಬೇಕು. ದೇವ್ರು ಬಂದು ಏನ್ ಬಂದು ನಮ್ಮ ಮುಂದೆ ಇಟ್ಟಿದಾರೋ ಅದನ್ನ ನಾವು ಮುಗಿಸ್ಕೊಡ್ಬೇಕು ದೇವ್ರಿಗೆ. ಸೊ ಈ ರೀತಿಯಾದ ಸಮಯದಲ್ಲಿ ನಮ್ಗೆ ಬೇಸರ ಆಗಕ್ಕೆ ಅನೇಕ ಕಾರ್ಯಗಳಿದೆ. ಈ ಸಮಯದಲ್ಲಿ ನಾವು ನಮ್ಮ ಕಣ್ಗಳು ಮುಖ್ಯವಾಗಿ ನೋಡಿ, ಎಷ್ಟು ಕಡೆ ಬಂದು ಕಣ್ಣುಗಳು ಅಂತ ಬರ್ದಿದೆ. 1, 2 ಮತ್ತೆ ಇನ್ನೊಂದ್ಸತಿ 3 ಸತಿ, ಓಕೆ 3 ಅಲ್ಲ 4 ಸತಿ ಬರ್ದಿದೆ ನೋಡಿ ಕಣ್ಣುಗಳು. ಸೊ ಅಂದ್ರೆ ನಮ್ಮ ಗಮನ, ಕಣ್ಣು ಅಂದ್ರೆ ಇಲ್ಲಿ ಬಂದು ಗಮನ. ನಮ್ಮ ಗಮನ ಎಲ್ಲಿದೆ? ನಮ್ಮ ಕಣ್ಣುಗಳು ಜನರ ಮೇಲಿದ್ಯಾ, ನಮಗೆ ವಿರೋಧವಾಗಿರೋ ಜನರ ಮೇಲಿದ್ಯಾ, ನಮ್ಮನ್ನು ಮರ್ಯಾದೆ ಕೊಡದೇ ಇರೋ ಜನರ ಮೇಲಿದ್ಯಾ, ಇಲ್ಲ ನಮ್ಮ ಕಣ್ಣುಗಳು ಎಲ್ಲಿದೆ? ಸೊ ಅದಕ್ಕೆ ಬಂದು ನಮ್ಮ ಕಣ್ಣುಗಳು ಈ ದಿನದ ಧ್ಯಾನದ ತಲೆಬರ ಏನಂದ್ರೆ ಅವರ್ ಐಸ್ ಆನ್ ಗಾಡ್ಸ್ ಹ್ಯಾಂಡ್. ನಮ್ಮ ಕಣ್ಣುಗಳು ದೇವರ ಹಸ್ತದ ಮೇಲೆ ಹಿಂಗೆ ಇರ್ಬೋದು ಅಂತದಾಗಿ ಇಲ್ಲಿ ನೋಡ್ತೀವಿ. ಇಲ್ಲಿ ನೋಡಿ ಇನ್ನೊಂದು, ಯಜಮಾನ ಕೈಗಳನ್ನು ದಾಸನ ಕಣ್ಣುಗಳು ನೋಡುವಂತೆ ಯಾವಾಗ್ಲೂ ನೋಡ್ತಾ ಇರತ್ತಂತೆ. ಆ ಕಣ್ಣುಗಳು ಯಾವಾಗ್ಲೂ ದಾಸರು ಬಂದು ಯಜಮಾನ್ರು ಏನ್ ಹೇಳ್ತಾರೆ ಅವ್ರ ಕೈಗಳನ್ನ ನೋಡುತ್ತೆ. ಯಜಮಾನ್ರು ಬಂದು ಹಿಂಗೆ ಅಂತ ಕೈ ಹಿಂಗ್ ತೋರಿಸಿದ್ರೆ, ಈ ಕಡೆ ಹೋಗುವಂತ ಬಲ್ಗಡೆ ತೋರಿಸಿದ್ರೆ ಅವ್ರು ಬಲ್ಗಡೆ ಹೋಗ್ತಾರೆ, ಎಡಗಡೆ ತೋರಿಸಿ ಈ ಕೆಲಸ ಮಾಡ್ಕೊಂಬ ಅಂದ್ರೆ ಅವರು ಎಡಗಡೆ ಹೋಗ್ತಾರೆ. ಸೊ ಈ ರೀತಿಯಾಗಿ ಈ ಮನುಷ್ಯನ ನಮ್ಮ ಕಣ್ಗಳು ದೇವ್ರೆ ನಿಮ್ಮನ್ನೇ ನೋಡಿದೆ, ನಾವು ಆ ಕಡೆ ಈ ಕಡೆ ನೋಡಲ್ಲ, ನಿಮ್ಮನ್ನೇ ನನ್ನ ಕಣ್ಣುಗಳು ಎತ್ತಿದ್ದೇನೆ ಎಂಬುದಾಗಿ ಹೇಳ್ತಾರೆ. ನನ್ನ ಕಣ್ಣುಗಳನ್ನು ನಿನ್ನ ಕಡೆಗೆ ಎತ್ತಿದ್ದೇನೆ ಎಂಬುದಾಗಿ ಹೇಳ್ತಾರೆ. ಸೊ ನಮ್ ಲೈಫಲ್ಲೂ ಅಷ್ಟೇ, ನಾವು ಬೆಳಗ್ಗೆ ಎದ್ದೋಳ್ಬಹುದು, ಮಧ್ಯಾಹ್ನ ಏನೋ ಫೋನ್ ಕಾಲ್ ಬರ್ಬೋದು, ಏನೇ ಆಗ್ಬೋದು, ನಮ್ಮ ಕಣ್ಗಳು ಎಲ್ಲಿದೆ? ಯಾಕಂದ್ರೆ ಲೋಕ ನೋಡಿದ್ರೆ ಖಂಡಿತವಾಗಿ ನಾವು ಬಂದು ಭಯಗೊಳ್ತೀವಿ, ದಿಗ್ಭ್ರಮೆಗೊಂಡ್ಬಿಡ್ತೀವಿ. ಬಟ್ ಅಂದ್ರೆ ದೇವರ ಮೇಲೆ ನಮ್ಮ ಕಣ್ಣುಗಳು ಇದೆಯಾ ಎಂಬುದಾಗಿ ಇವತ್ತು ಈ ದಿನದಲ್ಲಿ ನಾವು ಈ ಧ್ಯಾನ ಮಾಡೋಣ. ಸೊ ಫಸ್ಟ್ ಪಾಯಿಂಟ್ ಏನಂದ್ರೆ, ಎಲ್ಲಿ ನೋಡ್ಲಿ? ನನ್ನ ಕಣ್ಣುಗಳು ದೇವರ ಮೇಲಿದೆ. 1ನೇ ವಚನದಲ್ಲಿ ನಾವು ಅದೇ ಕಲಿತೀವಿ. 1ನೇ ವಚನದಲ್ಲಿ ದೇವರು ನಮ್ಗೆ ಹೇಳ್ಕೊಡೋದೇನಂದ್ರೆ, ನೀನ್ ಎಲ್ಲಿ ನೋಡ್ಬೇಕು? ದೇವರ ಮೇಲೆ ನಿನ್ನ ಕಣ್ಣುಗಳು. 1ನೇ ವಚನ, ನಿನ್ನ ಕಡೆಗೆ ಎತ್ತಿದ್ದೇನೆ, ನನ್ನ ಕಣ್ಣುಗಳನ್ನು ನಿನ್ನ ಕಡೆಗೆ ಎತ್ತಿದ್ದೇನೆ. ಸೊ ಬೆಳಗ್ಗೆನೆ ನಾವು ಬಂದು ದೇವರ ಕಡೆಯಲ್ಲಿ ಇಲ್ಲ, ದೇವರನ್ನೇ ಯೇಸು ಕ್ರಿಸ್ತನನ್ನು ಈ ದಿನದಲ್ಲಿ ನಾವು ನೋಡ್ತೀವಿ. ಅಲ್ಲಿ ಬಂದು ಈ ಟೈಮಲ್ಲಿ ಇವ್ರು ಬಂದು ಯಜಮಾನ್ರು ಅಂತ ಬರಿತಾ ಇದ್ದಾರೆ, ಲೋಕದ ಯಜಮಾನ್ರ ಬಗ್ಗೆ ಬರಿತಾ ಇದ್ದಾರೆ, ಹೋಲಿಸಿ ಬರಿತಾ ಇದ್ದಾರೆ. ಬಟ್ ನಾವು ನೋಡೋದು ಯಾರನ್ನ? ನಮ್ಮನ್ನ ಪ್ರೀತಿಸುವ ದೇವರ ಕಡೆಗೆ ನಾವು ಕಣ್ಣುಗಳನ್ನು ಎತ್ತಿದ್ದೇವೆ. ನಮ್ಮ ಕಣ್ಣುಗಳನ್ನು ನಮ್ಮನ್ನು ಪ್ರೀತಿಸುವ ದೇವರ ಕಡೆ ನಾವು ಎತ್ತಿದ್ದೇವೆ. ಸೊ ಅದರಿಂದ ಇನ್ನೊಂದೊಂದು ವಚನ ಇದೆ ನೋಡಿ, ಇಲ್ಲಿ ಎಬ್ರಾಯರ ಪುಸ್ತಕ 12ನೇ ಅಧ್ಯಾಯ 1ರಿಂದ 3ನೇ ವಚನದಲ್ಲಿ ಯೇಸುವಿನ ಮೇಲೆ ನಮ್ಮನ್ನು ಬ್ರದರ್ ಇದು ಓದ್ತೀರಾ ಬ್ರದರ್? 1ರಿಂದ 3. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನು, ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಸಾಕು ಬದರ್. ನಮ್ಮ ಯೇಸುವಿನ ಮೇಲೆ ನಮ್ಮ ದೃಷ್ಟಿಯನ್ನು ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಸೊ ಒಬ್ಬೊಬ್ರಿಗೆ ಒಂದೊಂದು ಓಟ ದೇವ್ರು ಇಟ್ಟಿದ್ದಾರೆ.
ಒಂದೊಂದು, ಇವಾಗ ನೀವು ರನ್ನಿಂಗ್ ರೇಸ್ ನೋಡ್ತೀರಾ, ಸ್ಕೂಲಲ್ಲಿ ಕಾಲೇಜ್ಗಳಲ್ಲಿ ಸ್ಪರ್ಧೆ ಇಟ್ಟಿರ್ತಾರೆ, ಟಿವಿಯಲ್ಲಿ ನೋಡಿರ್ತೀರಾ, 10 ಜನ ನಿಂತಿರ್ತಾರೆ. 10 ಜನಕ್ಕೆ 10 ಓಡೋದಕ್ಕೆ ಒಂದು ಲೇನ್ ಇರುತ್ತೆ. ಸೊ ಅಲ್ಲಿ ಅವ್ರು ಬಂದು 6 ಲೇನಲ್ಲೇ ಓಡ್ಬೇಕು. ಸೊ ಒಬ್ಬೊಬ್ಬರು ಒಂದೊಂದ್ ತರ ಇರುತ್ತೆ. ಸೊ ಲಾಸ್ಟ್ ವೀಕ್ ಒಂದು ಬ್ರದರ್ ನ ನೋಡ್ತಾ ಇದ್ದೆ. ಅವ್ರು ಹೇಳಿದ್ರು, ನಾನು ಇಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀನಿ, ಬಟ್ ನನ್ಗೆ ಇಷ್ಟೇ ಸಂಬಳ ಬರ್ತಾ ಇದೆ ಬ್ರದರ್. ಇದು ಅಂದ್ರೆ ನನ್ಗೆ ಅಲ್ಲಿ ನನ್ ಜೊತೆ ಓದ್ದವರೆಲ್ಲ ಇಷ್ಟು ಸಂಬಳ ತಗೊಳ್ತಾ ಇದಾರೆ ಬ್ರದರ್ ಅಂತ ತುಂಬಾ ಬೇಜಾರ್ ಮಾಡ್ಕೊಳ್ತಾ ಇದ್ರು. ಸೊ ಅವಾಗ ನಾನು ಅವ್ರಿಗೆ ಪ್ರೋತ್ಸಾಹ ಮಾಡಿದ್ದೇನೆಂದ್ರೆ, ಇಲ್ಲ ಬ್ರದರ್, ನೀವು ದೇವ್ರು ನಿಮ್ಗೆ ಕೊಟ್ಟಿರೋ ಜ್ಞಾನವನ್ನು, ದೇವ್ರು ನಿಮ್ಗೆ ಇಟ್ಟಿರುವ ಓಟವನ್ನು ನೀವು ಓಡ್ತಾ ಇದ್ದೀರಾ. ಒಳ್ಳೆ ನೀವು ದೇವರ ಮಕ್ಕಳಾಗಿದ್ದೀರಾ, ಸೇವೆ ಮಾಡ್ತಾ ಇದ್ದೀರಾ, ಸಭೆಯಲ್ಲಿ ಹೆಲ್ಪ್ ಮಾಡ್ತಾ ಇದ್ದೀರಾ, ಜೊತೆಗೆ ದೇವರ ಕಾರ್ಯಗಳಲ್ಲಿ ತುಂಬಾ ಆಸಕ್ತಿ ಉಳ್ಳವರಾಗಿದ್ದೀರಾ. ಸೊ ನೀವು ಓಡ್ತಾ ಇದ್ದೀರಾ, ದೇವ್ರ ಮೇಲೆ ಕಣ್ಣಿಡಿ ಅಷ್ಟೇ. ನಿಮ್ ಕಣ್ ನಿಮ್ ಫ್ರೆಂಡ್ ಮೇಲೆ, ನಿಮ್ ಜೊತೆ ಓದಿರೋನ್ ಮೇಲೆ ಬೇಡ, ಯೇಸುವಿನ ಮೇಲೆ ದೃಷ್ಟಿ ಇಡಿ ಎಂಬುದಾಗಿ ನಾನು ಈ ವಾಕ್ಯವನ್ನು ಹೇಳ್ದೆ. ಯಾಕಂದ್ರೆ ಎಲ್ಲ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ತೆಗೆದುಬಿಟ್ಟು ಕಣ್ಗಳನ್ನು ಯೇಸಪ್ಪ ಮೇಲೆ ಇಡಿ, ಕಣ್ಗಳನ್ನು ಯೇಸಪ್ಪ ಮೇಲೆ ಇಡಿ, ನಿಮ್ಗೆ ನೇಮಕವಾದ ಓಟವನ್ನು ಓಡಿ, ಅಷ್ಟೇ ದೇವರು ಹೇಳೋದು. ಎಷ್ಟು ಒಂದು ಒಳ್ಳೆ ಕಾರ್ಯಗಳು ನೋಡಿ. ನೀವು ಆತನನ್ನು ಆಲೋಚಿಸಿ ಅಂತ ಹೇಳುತ್ತೆ. ಅಂದ್ರೆ ಯೇಸು ಕ್ರಿಸ್ತನ ನೀವು ಆಲೋಚಿಸಿ ನೋಡಿ, ಯೇಸಪ್ಪ ನೀವು ನೋಡಿ, ಅವರು ಪಾಪಿಗಳಲ್ಲಿ ಎಷ್ಟೋ ವಿರೋಧ ಸಹಿಸಿಕೊಂಡ್ರು ಅಂತ ಹೇಳುತ್ತೆ. ಆತನು ಪಾಪಿಗಳಿಂದ ಎಷ್ಟೋ ವಿರೋಧವನ್ನು ಸಹಿಸಿಕೊಂಡ್ರಂತೆ. ಸೊ ನಮ್ ಕಣ್ಗಳು ಯೇಸಪ್ಪ ಮೇಲಿದ್ದಾಗ ಅವರು ಕಷ್ಟಪಟ್ಟದ್ದನ್ನು ನಾವು ನೋಡ್ತೀವಿ. ಅಯ್ಯೋ, ಅವ್ರು ಎಷ್ಟು ಪಾಪಿಗಳಿಂದ ಕಷ್ಟಪಟ್ರು ಯೇಸು ಕ್ರಿಸ್ತು. ಒಂದೊಂದು ದಿನ, ಒಂದೊಂದು ಕ್ಷಣ, ಒಂದ್ ಟೈಮ್ ಏನಾಗತ್ತಂದ್ರೆ, ಅಲ್ಲಿ ದೇವಾಲಯದಲ್ಲಿ ಪ್ರಾರ್ಥನೆ ಮೆಸೇಜ್ ಕೊಡ್ತಾ ಇರ್ತಾರೆ. ಅಲ್ಲಿ ಕೊನೆ ಅವ್ರು ಇನ್ನೂ ಸಿಲುಬೆಗೆ ಹೋಗಕ್ಕೆ ಒಂದು ವಾರಕ್ಕೆ ಮುಂಚೆ ಅಲ್ಲಿ ಕೊಡ್ತಾ ಇರ್ತಾರೆ ಮೆಸೇಜು. ಲೋಕವನ್ನು, ಭೂಮಿಯನ್ನು, ರಾಜರಿಗೆಲ್ಲ ರಾಜರು ಯೇಸು ಕ್ರಿಸ್ತನು ಒಂದು ಮೆಸೇಜ್ ಕೊಡ್ತಾ ಇರ್ತಾರೆ. ಕೊಟ್ಟು ಬಿಟ್ಟು ಜನಕ್ಕೆಲ್ಲ ಕೋಪ ಬಂದ್ಬಿಡುತ್ತೆ. ಆ ಟೈಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಯೇಸು ಕ್ರಿಸ್ತು ಹೋಗಿ ಬಚ್ಚಿಟ್ಕೊಂಡ್ರು ಅಂತ ಹೇಳುತ್ತೆ. ಲೋಕದ ಅರಸನ್ನು ಹೋಗಿ ಬಚ್ಚಿಟ್ಕೊಂಡ್ರಂತೆ. ಸೊ ನೋಡಿ, ಎಷ್ಟು ದೇವರಿಗೆ, ಯೇಸು ಕ್ರಿಸ್ತನಿಗೂ ಎಷ್ಟು ವಿರೋಧಿಗಳಿದ್ರು, ಎಷ್ಟು ವಿರೋಧವನ್ನು ಸಹಿಸಿಕೊಂಡ್ರು ಎಂಬುದಾಗಿ ಇಲ್ಲಿ ವಾಕ್ಯ ಓದ್ತೀವಿ ನಾವು. ವಿರೋಧಗಳನ್ನು ಸಹಿಸಿಕೊಂಡ್ರಂತೆ ಯೇಸು ಕ್ರಿಸ್ತು. ಸೊ ಈ ರೀತಿಯಾಗಿ ಯೇಸು ಕ್ರಿಸ್ತನ ನಾವು ಡೈಲಿ ನೋಡ್ಬೇಕಾದ್ರೆ, ನಾವು ಪ್ರಾರ್ಥನೆಯಲ್ಲಿ, ನಾವು ವರ್ಷಿಪ್ ಅಲ್ಲಿ ನಮ್ಮ ಆರಾಧನೆಯನ್ನು, ಯೇಸು ಕ್ರಿಸ್ತನ ಜೀವನವನ್ನು ಸ್ವಲ್ಪ ಕಣ್ಣಿಟ್ಟು ನಾವು ನೋಡಿದಾಗ, ಅಯ್ಯೋ, ನಮ್ಮ ಯೇಸು ಕ್ರಿಸ್ತು ಸಹಿಸಿಕೊಂಡ್ರು, ಪಾಪಿಗಳಿಂದ ಅವ್ರು ಬಂದು ಎಷ್ಟೋ ವಿರೋಧವನ್ನು ಸಹಿಸಿಕೊಂಡ್ರು ಎಂಬುದಾಗಿ ನಮ್ಗೊಂದು ನಂಬಿಕೆ ಬರುತ್ತೆ. ನಮ್ಮ ಯೇಸು ಕ್ರಿಸ್ತು ಸಹಿಸ್ಕೊಂಡ್ರೆ ಖಂಡಿತ ನಾನು ಸಹಿಸ್ಕೋಬಹುದು ಅಂತ ಒಂದಿದು. ಸೊ ಯೇಸುವಿನ ಮೇಲೆ ನಮ್ಮ ಕಣ್ಣುಗಳು. ಎಲ್ಲಿ ನಮ್ಮ ಕಣ್ಣುಗಳು? ಯೇಸುವಿನ ಮೇಲೆ ನಮ್ಮ ಕಣ್ಣುಗಳು. ಸೊ ಎಲ್ಲಿ ನೋಡಲಿ? ನನ್ನ ಕಣ್ಣುಗಳು ದೇವರನ ಮೇಲೆ ಮಾತ್ರ ನೋಡ್ಲಿ. ಎರಡನೇದು, ಹೇಗೆ ನೋಡ್ಬೇಕು? 2ನೇ ವಚನದಲ್ಲಿ ನಾವು ನೋಡ್ತೀವಿ, ಇಲ್ಲಿ ಲೌಕಿಕ ಯಜಮಾನ ಕೈಗಳಿಗೂ ನಮ್ಮ ಪರಲೋಕದ ತಂದೆಯ ಕೈಗಳಿಗೂ ವ್ಯತ್ಯಾಸ ಇದೆ. ಆ ಟೈಮಲ್ಲಿ ಹಳೆ ಒಡಂಬಡಿಕೆಯಲ್ಲಿ ತಂದೆ ಮಕ್ಕಳು ತರ ಯಾರಿಗೂ ಅಲ್ಲಿ ಅಷ್ಟು ದೇವ್ರು ನೋಡ್ತಾ ಇರಲ್ಲ. ದೇವ್ರನ್ನ ನೋಡಿದಾಗ ಒಂದು ಯಜಮಾನರ ತರ ನೋಡ್ತಾ ಇದ್ರು. ಈ ದಿನದಲ್ಲಿ ನಾವು ದೇವ್ರನ್ನ ನೋಡಿದಾಗ ಹೇಗ್ ನೋಡ್ತೀವಿ? ಒಂದು ತಂದೆಯನ್ನು ನೋಡೋ ತರ. ಅವ್ರ ಪ್ರೀತಿ ನಮಗೆ ಒಂದು ಮಗನ ಮೇಲೆ, ನಾವು ಯಾವತ್ತು ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿದ್ವೋ ಅವತ್ತೇ ನಾವು ಮಕ್ಕಳಾಗ್ಬಿಟ್ವಿ. ಯಾರಿಗೆ? ದೇವರ ಮಕ್ಕಳಾಗ್ಬಿಟ್ವಿ. ದೇವರ ಮಕ್ಕಳು ಇವಾಗ ನಾವು. ಸೊ ಇವಾಗ ನಾವು ನೋಡ್ಬೇಕಾದ್ರು ದೇವರ ಕೈಗಳನ್ನ ನಾವು ನೋಡ್ತೀವಿ. ನಾವು ಲೌಕಿಕ ಯಜಮಾನ್ರ ತರ ನೋಡಲ್ಲ. ಲೋಕದ ಯಜಮಾನ್ರ ಬಗ್ಗೆ ನಿಮ್ಗೆ ಗೊತ್ತು, ಕೆಟ್ಟ ಮಾತಲ್ಲಿ ಬೈದ್ಬಿಡ್ತಾರೆ, ಏನೇನೋ ಹೇಳ್ಬಿಡ್ತಾರೆ, ಕೋಪ ಬಂದಾಗ ಹೊಡೆಯಕ್ಕೆ ಬಂದ್ಬಿಡ್ತಾರೆ. ಇದೇ ಲೋಕದ ಯಜಮಾನ. ಬಟ್ ಇಲ್ಲಿ ದೇವರು ಏನ್ ಹೇಳ್ತಾರೆ ನಮ್ಗೆ, ಅಲ್ಲಿ ಅವ್ರು ಹೋಲಿಸ್ತಾ ಇದಾರೆ. ನಾವು ದೇವ್ರನ್ನೇ ನಮ್ ಕಣ್ಗಳು ನೋಡ್ತಾ ಇದೆ. ಈ ಯಜಮಾನನ, ದಾಸನ ಕಣ್ಗಳು ಯಜಮಾನ ಕೈಗಳನ್ನು ನೋಡುವಂತೆ ನಾವು ದೇವ್ರು ನೋಡ್ತಾ ಇದೀವಿ. ಹೆಂಗ್ ನೋಡ್ತಾ ಇದೀವಿ? ನಾವು ದೇವರ ಮೇಲೆ ನಂಬಿಕೆಯಿಂದ, ಅವಲಂಬನೆಯಿಂದ ನಾವು ನೋಡ್ತಾ ಇದೀವಿ. ದೇವರು ತಂದೆ ನಮ್ಮನ್ನು, ಅವ್ರನ್ನ ನಂಬೋದು. ಒಂದು ತಂದೆ, ನಮಗೆ ಪರಲೋಕದ ತಂದೆ ಯೇಸು ಕ್ರಿಸ್ತನ ಒಂದ್ ಕಡೆ ಹೇಳ್ತಾರೆ, ನೀವು ದುಷ್ಟರಾಗಿರುವ ತಂದೆಗಳಾಗಿರುವ ನೀವು ಇಷ್ಟು ನಿಮ್ಮ ಮಕ್ಕಳಿಗೆ ಒಳ್ಳೇದ್ ಮಾಡ್ಬೇಕಂದ್ರೆ ಪರಲೋಕದಲ್ಲಿರುವ ತಂದೆ ನಿಮಗೆ ಇದಕ್ಕಿಂತ ಮೇಲ್ ಮಾಡಲ್ವಾ ಅಂತ ಕೇಳ್ತಾರೆ. ಸೊ ಅಂದ್ರೆ ಲೋಕದಲ್ಲಿರುವ ತಂದೆ ತಾಯಿಗಳೆಲ್ಲ ಯೇಸು ದುಷ್ಟರು ಅಂತ ಹೇಳ್ತಾ ಇಲ್ಲ. ಏನಂದ್ರೆ ಅವರ ಪ್ರೀತಿ ಕಡಿಮೆನೆ. ಪರಲೋಕದ ತಂದೆಗೆ ಕಂಪೇರ್ ಮಾಡ್ಬೇಕಾದ್ರೆ ಲೌಕಿಕ ತಂದೆ ತಾಯಿಗಳ ಪ್ರೀತಿ ಕಮ್ಮಿನೇ ಅಂತ ಯೇಸು ಕ್ರಿಸ್ತನ ಹೇಳ್ತಾ ಇದ್ದಾನೆ. ಸೊ ಈ ರೀತಿಯಾದ ಮಹಾ ಪ್ರೀತಿಯಲ್ಲಿ ನಾವು ದೇವರು ನಮ್ಗೆ ಕರೆದಿದ್ದಾರೆ. ಸೊ ನಮಗ್ ಬೇಕಾಗಿರೋದನ್ನ ದೇವ್ರು ಕೊಡ್ತಾರೆ, ಸರಿಯಾಗಿ ಕೊಡ್ತಾರೆ.
ಸೊ ಅದು ಮಾತ್ರ ಅಲ್ಲ, ಎರಡನೇ ಕಾರ್ಯ ಬಂದು ಸಲ್ಲಿಕೆ. ನಾವು ಬಂದು ಆತನಿಗೆ ಸಲ್ಲಿಸುವುದು ಬಂದು ಸಬ್ಮಿಟ್. ನಾವು ಬಂದು ಅವ್ರ ಹತ್ರ ನಾವು ಬಂದ್ಬಿಟ್ಟು ಆ ಕೈಯಿನ ಕೆಳಗೆ, ದೇವರ ಮಹತ್ತಾದ ಹಸ್ತದ ಕೆಳಗೆ ನಿಮ್ಮನ್ನು ನೀವು ತಗ್ಗಿಸಿ ಅಂತ ವಾಕ್ಯ ಇದೆ. ಸೊ ದೇವರ ಮಹತ್ತಾದ ಹಸ್ತದ ಕೆಳಗೆ ನಮ್ಮನ್ನು ತಗ್ಗಿಸ್ಬೇಕು. ಸರಿ ದೇವ್ರೆ, ನನ್ನ ಜೀವನ ನಿಮ್ ಕೈ ಕೆಳಗಿದೆ, ನನ್ನ ನೀವು ತಂದೆಯಾಗಿದ್ದೀರಾ, ನೀವು ನನ್ನ ನಡೆಸ್ತೀರಾ, ನಿಮ್ಮ ಮೇಲೆ ನಂಗೆ ನಂಬಿಕೆ ಇದೆ, ನನ್ನ ಲೈಫ್ ನೀವು ನಡೆಸ್ತೀರಾ. ನನಗೆ ಎಷ್ಟೇ ಕಷ್ಟಗಳು ಬಂದ್ರು, ಎಷ್ಟೇ ನನಗೆ ಅರ್ಥವಾಗದೆ ಇರುವ ಕಾರ್ಯಗಳು ನನ್ನ ಲೈಫಲ್ಲಿ ನಡೆದ್ರು ಕೂಡ ನನ್ನನ್ನು ನೀವು ನೋಡ್ಕೊಳ್ತೀರಾ. ನಿಮ್ಮ ಹಸ್ತದ ಕೆಳಗೆ ನಾನು ಇರ್ತೀನಿ. ನಾನು ಬೇಸರಗೊಳ್ಳಲ್ಲ, ನಿಮ್ಮನ್ನೇ ನಾನು ನೋಡ್ತೀನಿ, ನಿಮ್ ಜೀವನ ನೋಡ್ತೀನಿ. ನೀವ್ ಹೇಗಿದ್ರಿ, ನೀವ್ ಹೆಂಗ್ ಕಷ್ಟ ಸಹಿಸ್ಕೊಂಡ್ರಿ, ನೀವ್ ಹೆಂಗ್ ಶಿಲುಬೆಗೆ ಹೋದ್ರಿ, ಅದೆಲ್ಲ ನಾನು ನೋಡ್ತೀನಿ, ಅದನ್ನ ಧ್ಯಾನ ಮಾಡ್ತೀನಿ. ನನ್ನ ಕಷ್ಟನೇ ನೋಡ್ತಾ ಇರಲ್ಲ, ಪಕ್ಕದ ಮನೆಯವ್ರನ್ನೇ ನೋಡ್ತಾ ಇರಲ್ಲ, ನನ್ನ ಚರ್ಚಲ್ಲಿ ಬರೋ ವಿಶ್ವಾಸಿಗಳನ್ನೇ ನೋಡ್ತಾ ಇರಲ್ಲ, ನಾನು ಬೇರೆಯವ್ರು ನೋಡಲ್ಲ, ನಿಮ್ಮನ್ನೇ ನಾನು ನೋಡ್ತೀನಿ ಅಂತ. ಇನ್ನೊಂದೇನಂದ್ರೆ, ದೇವರ ಕೈ ಹಸ್ತವು ನಮ್ಮನ್ನ ತಿದ್ದುಪಡಿ ಮಾಡುತ್ತೆ. ನಮ್ಮ ದಾರಿ ತಪ್ಪಿ ನಾವು ಹೋದಾಗ ನಮ್ಗೆ ತಂದೆ ಬಂದ್ ಏನ್ ಮಾಡ್ತಾರೆ, ಇಲ್ಲಪ್ಪ ಈ ಕಡೆ ಬಾ ಅಂತ ಸ್ವಲ್ಪ ಇದ್ ಮಾಡ್ತಾರೆ. ಒಂದ್ ವೇಳೆ ನನ್ನ ಮಗನ ಇರ್ಬೋದು, ನನ್ ಮಗಳಾಗಿರ್ಬೋದು, ನಾನ್ ಬಂದ್ಬಿಟ್ಟು ಅವ್ರು ಬಂದು ಏನೋ ತಪ್ಪಾದ ದಾರಿ ಹೋದ್ರೆ, ಇಲ್ಲಪ್ಪ ಬೇಡ, ಈ ದಾರಿ ಬೇಡ, ಈ ದಾರಿ ನಿನ್ ಹೋದ್ರೆ ಈ ತರ ಆಗತ್ತೆ ಅಂತ ನಾನು ಪ್ರೀತಿಯಿಂದ ಹೇಳ್ತೀನಿ ನನ್ನ ಮಕ್ಕಳಿಗೆ. ಸೊ ಅದೇ ರೀತಿಯಲ್ಲಿ ನಾವು, ನಮ್ಮ ದೇವರು ಕೂಡ, ನಾವು ದೇವರ ಹತ್ರ ಬಂದಾಗ, ಓಕೆ, ಈ ಬ್ರದರ್ ಜೊತೆ ಸೇರೋದು, ಈ ಸಿಸ್ಟರ್ ಜೊತೆ ಮಾತಾಡೋದು, ಈ ತರ ಮಾಡೋದು, ಇದು ಬಂದು ದೇವ್ರ ಚಿತ್ತ ಅಲ್ಲ ಅಂಬುದಾಗಿ ದೇವ್ರು ನಮಗೆ ಸ್ಪಷ್ಟವಾಗಿ ತಿಳಿಸ್ತಾರೆ. ಅದ್ ಹೆಂಗ್ ತಿಳಿಸ್ತಾರೆ? ವಾಕ್ಯದ ಮೂಲಕ ತಿಳಿಸ್ತಾರೆ, ಇಲ್ಲ ಪ್ರಾರ್ಥನೆ ಮೂಲಕ ತಿಳಿಸ್ತಾರೆ, ಇಲ್ಲ ಪರಿಶುದ್ಧಾತ್ಮನ ಅನುಸುವಿಕೆಯಿಂದ ದೇವರು ನಮಗೆ ತಿಳಿಸ್ಬೋದು. ಸೊ ತಿದ್ದುಪಡಿ ಮಾಡ್ತಾರೆ ನಮ್ಮ ದೇವರು. ಸೊ ದೇವರನ್ನ ನಾವು ನಂಬೋದು, ದೇವರಿಗೆ ನಾವು ನಮಗೆ ಸಲ್ಲಿಕೆ ಅಂದ್ರೆ ನಾವು ಬಂದು ದೇವರಲ್ಲಿ ನಾವು ತಾಳ್ಮೆಯಿಂದ ಅವ್ರ ಕೈಗೆ ನಾವು ಕೆಳಗೆ ಬರ್ತೀವಿ. ಬಂದಾಗ ದೇವ್ರು ನಮ್ಮನ್ನ ತಿದ್ದುಪಡಿ ಮಾಡ್ತಾರೆ. ಸೊ ಹೇಗೆ ನೋಡ್ಬೇಕು? ಈ ರೀತಿಯಾಗಿ ದೇವರ ಹಸ್ತವನ್ನು ನಾವು ನೋಡ್ಬೇಕು. ಸೊ ಲೋಕದ ಯಜಮಾನರ ಬಗ್ಗೆ ತರ ಅಲ್ಲ, ನಮ್ಮ ಒಂದು ಪ್ರೀತಿಯ ತಂದೆ ತರ ನಾವು ಯೇಸು ಕ್ರಿಸ್ತನ ಹತ್ರ, ದೇವರ ಹತ್ರ ನಾವು ಬಂದಾಗ ಅವರು ಬಂದು ಅವರ ಬಲದಿಂದ, ಇಲ್ಲಿ ನೋಡಿ ಧರ್ಮೋಪದೇಶ ಕಾಂಡ 26ನೇ ಅಧ್ಯಾಯದಲ್ಲಿ ಭುಜಬಲವನ್ನು, ಶಿಕ್ಷಾ ಹಸ್ತವನ್ನು, ಇದನ್ನು ಯೂಸ್ ಮಾಡಿ ಅವರ ಹಸ್ತವನ್ನು, ದೇವರ ಹಸ್ತ ನೋಡಿ, ಅವರ ಭುಜಬಲ, ಅವರ ಶಿಕ್ಷಾ ಹಸ್ತದಿಂದ ದೇವ್ರ ಏನ್ ಮಾಡಿದ್ರಂದ್ರೆ, ಅವರು ಬಂದು ಐಗುಪ್ತ ದೇಶದಿಂದ ಕರೆತಂದು ಅವರಿಗೆ ಹಾಲು ಜೇನು ಹರಿಯುವ ಈ ದೇಶಕ್ಕೆ ನಿಮ್ಮನ್ನು ಕೊಟ್ಟಿದ್ದಾನೆ ಎಂಬುದಾಗಿ ದೇವ್ರು ಹೇಳ್ತಾರೆ. ಸೊ ನೋಡಿ, ಅಷ್ಟು ಮಹತ್ತಾದ ದೇವರು ಅಷ್ಟು ದೊಡ್ಡ ಕಾರ್ಯ ಮಾಡಿದ್ರು. 20 ಲಕ್ಷ ಜನನ ಅಡವಿಯಲ್ಲಿ ಕರ್ಕೊಂಡ್ ಬರ್ಬೇಕಂದ್ರೆ ಅಷ್ಟು ದೊಡ್ಡ ಕಾರ್ಯ ಅದು. ಬಟ್ ಆದ್ರ ದೇವರು ಅವರ ಭುಜಬಲದಿಂದ, ಅವರ ಶಿಕ್ಷಾ ಹಸ್ತವನ್ನು ಇಟ್ಟು ದೇವರು ಬಂದು ಮಹತ್ತಾದ ಕಾರ್ಯಗಳನ್ನ ಮಾಡಿ ಅವ್ರು ಬಂದು ಕರ್ಕೊಂಡ್ ಬಂದ್ರು ಅಂತ ಬರೆಯಲ್ಪಟ್ಟಿದೆ. ಸೊ ಈ ರೀತಿಯಾದ ದೇವರು ನಾವು ಆರಾಧನೆ ಮಾಡ್ತಾ ಇದೀವಿ. ಸೊ ಈ ರೀತಿಯಾದ ದೇವರ ಮೇಲೆ ನಮ್ಮ ಕಣ್ಗಳು ನೋಡ್ಬೇಕೆಂಬುದಾಗಿ ಹೇಳುತ್ತೆ. ಓಕೆ, ಎರಡನೇ ಕಾರ್ಯ. ಫಸ್ಟ್ ನಾವೇನ್ ನೋಡಿದ್ವಿ, ಎಲ್ಲಿ ನೋಡಲಿ. ಎರಡನೇದು ಬಂದು ಹೇಗೆ ನೋಡ್ಬೇಕು. ಮೂರನೇದು ನಾವು ಬಂದು 3ನೇ 4ನೇ ವಚನದಲ್ಲಿ ಏನಾಕಿದೆ ಅಂದ್ರೆ, ಸಹನೆಯಿಂದ ನೋಡಿ, ತಂದೆಯನ್ನು ನೋಡುತ್ತಾ ಇರಿ. ಸೊ ಏನಾಗುತ್ತೆ ಅಂದ್ರೆ, ಕೆಲವು ಟೈಮಲ್ಲಿ ನಮ್ಗೆ ಮೂಡ್ ಬಂದಾಗ ನಾವು ನೋಡ್ತೀವಿ, ಸರಿ ಬ್ರದರ್, ಇವತ್ತು ಪ್ರೇಯರ್ ಮಾಡಕ್ಕೆ ಇಷ್ಟ ಇಲ್ಲ ಬ್ರದರ್, ಇಲ್ಲ ಇವತ್ತು ಬೈಬಲ್ ಓದಕ್ಕೆ ಇಷ್ಟ ಇಲ್ಲ. ಖಂಡಿತ ಎಲ್ಲಾ ಟೈಮಲ್ಲೂ ನಮ್ಗೆ ಇಷ್ಟ ಇರಲ್ಲ. ನಾನು ಓಪನ್ ಆಗಿ ಹೇಳ್ತೀನಿ, ಇರೋದನ್ನ ನಿಜವಾಗಿ ಹೇಳ್ತೀನಿ. ಕೆಲವು ಟೈಮಲ್ಲಿ ಬಂದು ನಮಗೆ ಬೇರೆ ಕಾರ್ಯಗಳನ್ನ ಮನ್ಸಲ್ಲಿರೋದ್ರಿಂದ ಬೈಬಲ್ ಎತ್ತಕ್ಕೂ ನಮ್ಗೆ ಮನ್ಸಿರಲ್ಲ. ಇಲ್ಲಾಂದ್ರೆ ಪ್ರಾರ್ಥನೆ ಕೋಣೆಗೆ ಹೋಗಕ್ಕೂ ನಮ್ಗೆ ಒಂದು ಆಸಕ್ತಿ ಇರಲ್ಲ. ಸೊ ಆ ಟೈಮಲ್ಲಿ ದೇವ್ರ ವಾಕ್ಯ ನಮಗೆ ಏನ್ ಹೇಳುತ್ತಂದ್ರೆ, ಇಲ್ಲಿ ನೋಡಿ, ಇಲ್ಲಿ ನಾವು ಓದುದ್ವಲ್ಲ, ಇಲ್ಲಿ 3ನೇ 4ನೇ ವಚನದಲ್ಲಿ, ಯೆಹೋವನನ್ನೇ ನಮ್ಮನ್ನು ಕಟಾಕ್ಷಿಸು, ನಾನು ನಿರೀಕ್ಷಿಸಿ ಕೊಂಡಿದ್ದೇವೆ ಅಂತ ಅವನು ಬಂದು ಹೇಳ್ತಾನೆ ಇದ್ದಾನೆ. ಕಟಾಕ್ಷಿಸು ಅಂದ್ರೆ ದೇವರ ಹತ್ರ ತಿರ್ಗಾ ಅವ್ರು ಬಂದು ಬರ್ತಾ ಇದ್ದಾರೆ. ಏನಂದ್ರೆ ಅದನ್ನ ಬಂದು ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದಾರೆ ಅಂತ ಅರ್ಥ. ಸೊ ಅದೇ ಬಂದು ಸಹನೆಯಿಂದ ನೋಡಿ, ತಂದೆಯ ನೋಡುತ್ತಾ ಇರಿ ಅಂತ ದೇವ್ರು ಹೇಳ್ತಾ ಇದ್ದಾರೆ. ದೇವರಕ್ಕೆ ನಾವು ಕೇಳೋದು, ನಾವು ಪ್ರಾರ್ಥನೆಯಲ್ಲಿ ನಿರೀಕ್ಷಿಸಿ ಅಂತ ಪ್ರಾರ್ಥನೆಯಲ್ಲಿ ನಾವು ನಿರೀಕ್ಷಿಸ್ಬೇಕಂದ್ರೆ ಏನಂದ್ರೆ, ನಾವು ದೇವರ ಹತ್ರ ಕಾಯ್ಬೇಕು. ಇಲ್ಲಿ ನೋಡಿ, ಒಂದು ವಚನ ಇದೆ, ಕೀರ್ತನೆ 37:7. ಓದ್ತಿರೋ ಬದರ್, ಯೆಹೋವನ ಸನ್ನಿಧಿಯಲ್ಲಿ ಶಾಂತನಾಗಿ ಆತನಿಗೋಸ್ಕರ ಕಾದಿರು. ಕುಯುಕ್ತಿಗಳನ್ನ ನೆರವೇರಿಸಿಕೊಂಡು ಅಭಿವೃದ್ಧಿ ಹೊಂದುವವನನ್ನು ನೋಡಿ ಉರಿಗೊಳ್ಬೇಡ. ನಿನ್ಗೆ ಉರಿ ಆಗದೆ ಇರೋ ತರ ನೀನ್ ಏನ್ ಮಾಡು, ಆ ಕುಯುಕ್ತಿ ಮಾಡೋ ಜನ ಎಲ್ಲ ಇದ್ದಾರೆ. ಬಟ್ ನೀನ್ ಅವ್ರು ನೋಡಿ ನಮ್ಗೆ ಉರಿತನನೇ ಬರುತ್ತೆ, ಅದು ಉರಿಯುತ್ತೆ. ಅವ್ರು ಮಾಡೋದು ಬಂದು ನಮ್ಗೆ ಅಷ್ಟು ಬೇಸರ ಕೊಡ್ಲತ್ತೆ, ನಮ್ಗೆ ಏನೇನೋ ಆಗತ್ತೆ. ಬಟ್ ದೇವ್ರೇನ್ ಹೇಳ್ತಾರೆ, ಯೆಹೋವನ ಸನ್ನಿಧಿಯಲ್ಲಿ ಶಾಂತನಾಗಿ ಆತನಿಗೋಸ್ಕರ ಕಾದಿರು. ಬ್ರದರ್, ನೀವು ಕೇಳಿದ್ರು, ಬ್ರದರ್ ಯಾಕೆ ಬ್ರದರ್ ನಾವು ಕಾದಿರ್ಬೇಕು ಅಂತ ನೀವು ಕೇಳ್ಬೋದು. ಇಲ್ಲಿ ಒಂದೇ ಒಂದು ಕ್ಷಣ ನೀವು ಏನ್ ಮಾಡಿ, ಮೋಶೆಯ ಜೀವನ ನೋಡಿ, ಎಷ್ಟು ವರ್ಷ ಕಾದಿದ್ದ. ದಾವಿದನ ಜೀವನ ನೋಡಿ, ಖಂಡಿತ ಕಾದಿದ್ದ. ಸಮುವೇಲನ ಜೀವನ ನೋಡಿ, ಕಾದಿದ್ದ. ಯೋಸೇಫನ ಜೀವನ ನೋಡಿ, ಕಾದಿದ್ದ. ಎಲ್ಲರ ದೇವರ ಮಕ್ಕಳ ಜೀವನವನ್ನು ನಾವು ಒಂದ್ಸಲ ನೋಡಿದ್ರೆ ಖಂಡಿತವಾಗಿ ಎಲ್ಲರೂ ಕಾದಿದ್ರು.
ದೇವರ ಹಸ್ತವು ಇತ್ತು ಅವ್ರ ಮೇಲೆ, ಖಂಡಿತ ದೇವರ ಆಶೀರ್ವಾದ ಅವ್ರ ಮೇಲೆ ಇತ್ತು. ಬಟ್ ಅಂದ್ರು ಅವ್ರು ಬಂದ್ರು, ಕಾದಿದ್ರು. ಸೊ ಶಾಂತನಾಗಿ ಆತನಿಗೋಸ್ಕರ ಕಾದಿರಿ. ದೇವರ ಸಮಯಕ್ಕಾಗಿ, ದೇವರ ಜ್ಞಾನಕ್ಕಾಗಿ ನಾವು ಕಾದಿರ್ಬೇಕು. ಸೊ ಈ ಕಾಲದಲ್ಲಿ ಬಂದು ತುಂಬಾ ಕಷ್ಟ ಕಾದಿರೋದು ಬಂದು ತುಂಬಾ ಕಷ್ಟ. ಕಣ್ಗಳನ್ನ ದೇವ್ರ ಮೇಲೆ ಇಟ್ಟಿರೋದು ತುಂಬಾ ಕಷ್ಟ ರೀ. ಯಾಕಂದ್ರೆ ಇವಾಗ ಊಟ ಏನ ಬೇಕಂದ್ರೆ ಟಕ್ಕಂತ ಆನ್ಲೈನ್ ಆರ್ಡರ್ ಮಾಡ್ತಾರೆ, 10 ನಿಮಿಷದಲ್ಲಿ ನೆನ್ಸಿದ ಊಟ ಬಂದ್ಬಿಡುತ್ತೆ. ಈ ಕಾಲದಲ್ಲಿ ನಾವು ನೆನ್ಸಿದ ಕಾರ್ಯ ಹೋಗ್ಬೇಕಂದ್ರೆ ಟಕ್ಕಂತ ಗಾಡಿ ಎತ್ತೀವಿ, ಹೋಗ್ತಾ ಇರ್ತೀವಿ. ಸೊ ನಾವು ನೆನ್ಸಿದ್ದೆಲ್ಲ ನೆರವೇರ್ತಾ ಇದೆ ಎಲ್ಲಾ ಕಾರ್ಯಗಳು. ಬಟ್ ಪ್ರಾರ್ಥನೆಯಲ್ಲಿ ಮಾತ್ರ ನಮ್ಗೆ ನೆರವೇರ್ತಾ ಇಲ್ಲ ಅಂತ ನಮ್ಗೊಂದು ಬೇಜಾರ ಆಗ್ಬೋದು. ಯಾಕಂದ್ರೆ ನಮ್ಗೆ ಹಂಗಿತ ಅಭ್ಯಾಸ ಆಗ್ಬಿಟ್ಟಿದೆ, ಎಲ್ಲ ಬೇಗ ಆಗಿ ಅಭ್ಯಾಸ ಆಗ್ಬಿಟ್ಟಿದೆ. ಒಂದ್ ಕಡೆ ಹೋಗ್ಬೇಕಂದ್ರೆ ನಾರ್ಮಲ್ ಬಸ್ ಇದೆ, ಟೌನ್ ಬಸ್ ಇದೆ, ಸೂಪರ್ ಫಾಸ್ಟ್ ಬಸ್ ಇದೆ, ಡೈರೆಕ್ಟ್ ಬಸ್ ಇದೆ, ಎಲ್ಲ ಬೇಗ ಆಗತ್ತೆ. ಬಟ್ ಯಾಕೆ ಬ್ರದರ್ ಪ್ರಾರ್ಥನೆಯಲ್ಲಿ ಮಾತ್ರ ನಾವ್ ಯಾಕೆ ಕಾದಿರ್ಬೇಕು ಅಂತ ಅನೇಕರು ಕೇಳ್ಬೋದು. ಬಟ್ ದೇವರು ಬಂದು ನಿನ್ನೆ, ಇವತ್ತು, ನಾಳೆ ಯೇಸು ಕ್ರಿಸ್ತನು ಸೇಮ್. ಜೀಸಸ್ ಕ್ರೈಸ್ಟ್ ಇಸ್ ದ ಸೇಮ್ ಯೆಸ್ಟರ್ಡೇ, ಟುಡೇ ಅಂಡ್ ಟುಮಾರೋ ಅಂಡ್ ಫಾರ್ ಎವರ್. ಸೊ ಅವರು ದೇವರು ನೀತಿವಂತನಾಗಿ, ದೇವರು ನಮ್ಮನ್ನು ನಡೆಸುವನಾಗಿ, ದೇವರು ಬಂದು ಶಕ್ತಿಶಾಲಿ, ಅದೇ ದೇವರು ನಮ್ಮಲ್ಲಿ ಇದ್ದಾರೆ ಇವತ್ತು. ಸೊ ದೇವ್ರ ಹತ್ರ ನಾವು ಬಂದು ತಾಳ್ಮೆಯಿಂದ, ದೇವರೇ ನಾನು ನಿಮ್ ಮುಖ ಕಾದಿರ್ತೀನಿ, ನಿಮ್ ಸಮಯಕ್ಕೆ ಕಾದಿರ್ತೀನಿ ಅಂತ. ಕೆಲವು ಟೈಮಲ್ಲಿ ನಾನು ದೇವ್ರಿಗೆ ತುಂಬಾ ಕೃತಜ್ಞತೆ ಹೇಳ್ತೀನಿ. ಏನಂದ್ರೆ ದೇವ್ರ ಎಲ್ಲಾ ಪ್ರಾರ್ಥನೆಗೆ ಉತ್ತರ ಕೊಟ್ಟಿದ್ದಾರೆ ಅಂತ ಒಂದ್ ಕಡೆ ಕೃತಜ್ಞತೆ, ಇನ್ನೊಂದು ಕಡೆ ಏನಂದ್ರೆ ಅಬ್ಬಾ ದೇವ್ರೆ ನಾನ್ ಕೇಳಿದ ಪ್ರಾರ್ಥನೆಗೆಲ್ಲ ನೀವು ಉತ್ತರ ಕೊಟ್ಟಿಲ್ಲ ಕೆಲವು ಟೈಮಲ್ಲಿ, ಅದಕ್ಕೆ ಕೃತಜ್ಞತೆ ಹೇಳ್ಬೇಕು. ಯಾಕಂದ್ರೆ ನನ್ ಗೊತ್ತಿಲ್ದೇನೆ, ನನ್ಗೆ ಏನಾಗತ್ತೆ ಅಂತ ಗೊತ್ತಿಲ್ಲದೆ ನಾನು ಬಂದು ಕೆಲವು ಕಾರ್ಯ ಕೇಳ್ಬಿಟ್ಟಿರ್ತೀನಿ. ಹೆಂಗೆ ಅಂದ್ರೆ ನನ್ ಮಗ ಬಂದು ನನ್ನ ಹತ್ರ ಬಂದ್ಬಿಟ್ಟು ನನ್ಗೆ ಒಂದು ಕತ್ತಿ ಈಸ್ಕೊಡಿ ಅಂತ ನಾನು ಕೇಳಿದ್ರೆ ಆ ವಯಸ್ಸಿಗೆ ತಕ್ಕಂತೆ ನಾನು ಈಸ್ಕೊಡಲ್ಲ. ಅದಕ್ಕೆ ಅಂತ ಅವ್ನ್ ಕಾದಿರ್ಬೇಕು. ಅವ್ನಿಗೆ ಇದನ್ನ ಕೊಡಿ, ನನಗೆ ಈ ಗಾಡಿ ಈಸ್ಕೊಡಿ, ಈ ವಾಚ್ ಈಸ್ಕೊಡಿ ಅಂದ್ರೆ ನಾನು ತಕ್ಷಣ ವಾಚ್ ಕೊಟ್ಬಿಡಲ್ಲ. ಆ ಟೈಮ್ ಯಾವಾಗ ನನ್ ಕರೆಕ್ಟ್ ಆಗಿರುತ್ತೋ ಅದನ್ನ ದೇವ್ರು ಬಂದು ನನ್ಗೆ ಕೊಡ್ತಾರೆ. ಸೊ ಅದರಿಂದ ನಾವು ದೇವರ ಹಸ್ತದಲ್ಲಿರೋದ್ರಿಂದ, ತಂದೆ ಹಸ್ತದಲ್ಲಿರೋದ್ರಿಂದ ಖಂಡಿತವಾಗಿ ದೇವ್ರು ನಮ್ಗೆ ಗೊತ್ತು ಯಾವ ಟೈಮಲ್ಲಿ ಏನ್ ಕೊಡ್ಬೇಕು ಅದಕ್ಕೆ ಅಂತ. ಸೊ ಆ ಟೈಮಲ್ಲಿ ದೇವ್ರು ನಮ್ಮನ್ನ ಕಾದಿರಕ್ ಹೇಳ್ತಾರೆ. ನೀವು ವಿಶೇಷವಾಗಿ ನೋಡಿ, ಮೊನ್ನೆ ಮೋಸೆ ಬಗ್ಗೆ ಒಂದು ಟಿವಿಯಲ್ಲಿ ಒಂದು ಕಾರ್ಯ ನೋಡ್ತಾ ಇದ್ದೆ. ಅಲ್ಲಿ 40 ವರ್ಷ ಕಾದಿದ್ರಂತೆ, 40 ವರ್ಷ ಕಾದಿದ್ರು. ಅದಕ್ಕೆ ಅಂತ ನೀವು 40 ವರ್ಷ ಕಾದ್ಬೇಕಂತ ದೇವ್ರು ಹೇಳ್ತಾ ಇಲ್ಲ. ಬಟ್ ಅದರಿಂದ ನಾವ್ ಏನ್ ಪಾಠ ಕಲ್ತ್ಕೊಳ್ತೀವಿ ಅಂದ್ರೆ, ದೇವರಲ್ಲಿ ಕಾಯ್ದಿರೋದು ಬಂದು ನಮ್ ಸಮಯನ ನಾವು ವೇಸ್ಟ್ ಮಾಡ್ತಾ ಇಲ್ಲ. ನಾನು ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ, ವೈಟಿಂಗ್ ಟೈಮ್ ಇಸ್ ನಾಟ್ ವೇಸ್ಟಿಂಗ್ ಟೈಮ್. ನಾವು ಕಾಯುವ ಸಮಯ ನಾವು ಬಂದು ವೇಸ್ಟ್ ಮಾಡ್ತಾ ಇಲ್ಲ. ಸೊ ದೇವರನ್ನ ಬೆಳೀತಾ ಇದೀವಿ, ಇನ್ನ ಶಕ್ತಿಗೊಳ್ತಾ ಇದೀವಿ, ದೇವರ ಮೇಲೆ ನಂಬಿಕೆ ಇಡೋದು ಕಲ್ತ್ಕೋತಾ ಇದೀವಿ. ಸೊ ಅದರಿಂದ ದೇವರ ನಮ್ಮ ಕಣ್ಗಳನ್ನು ಯಾವಾಗಲೂ ಅವ್ರನ್ನೇ ನೋಡ್ತಾ ಇರ್ಲಿ ಎಂಬುದಾಗಿ. ಬೆಳಗ್ಗೆ ಎದ್ರೆ ಏನೇನೋ ಯೋಚನೆಗಳು ಬರ್ಬೋದು, ಅದು ಆ ಯೋಚನೆ, ಈ ಯೋಚನೆ, ಮನೆ ಯೋಚನೆ, ಕೆಲ್ಸದ ಯೋಚನೆ, ಏನೇನೋ ಬರ್ಬೋದು. ಇಲ್ಲ ದೇವ್ರೆ, ನನ್ನ ಕಣ್ಗಳು ನಿಮ್ ಮೇಲೆ, ತಿರ್ಗಾ ನೀವು ನಿಮ್ ಸನ್ನಿಧಿಗೆ ಬಂದ್ಬಿಡ್ತೀನಿ, ನಿಮ್ಮ ಹತ್ರ ಬರ್ತೀನಿ, ನಿಮ್ ಮೇಲೆ ನೋಡ್ತೀನಿ ಅಂತ ನಾವು ಆ ಒಂದು ಮನ ದೃಢತೆಯಿಂದ ದೃಢವಾಗಿ ನಾವು ದೇವರ ಹತ್ರ ಬಂದು ನಿಂತ್ಕೊಂಡಾಗ, ಅಲ್ಲಿಂದ ಆ ಪ್ರಾರ್ಥನೆ ಕೋಣೆಯಿಂದ ನಾವು ಎದ್ದು ಬರ್ಬೇಕಾದ್ರೆ ಒಂದು ನಂಬಿಕೆಯಿಂದ, ಒಂದು ವಿಶ್ವಾಸನ ಎದ್ದು ಬರ್ತೀವಿ. ಇಲ್ಲಾಂದ್ರೆ ನಾವು ಈ ದುಷ್ಟರ ಕಣ್ಗಳು ಈ ತರ ಎಲ್ಲ ನೋಡ್ತೀವಲ್ಲ, ಈ ದುಷ್ಟರ ಕಾರ್ಯಗಳು ನೋಡ್ತಾ ಇದ್ರೆ ನಮ್ಗೆ ಏನಾಗತ್ತದೆ, ನಮ್ಗೆ ಸಾಕಾಗೋಗುತ್ತೆ, ಸಾಕಾಯ್ತು, ಬೇಸರವಾಯ್ತು ಅಂತಾಗಿ ನಮ್ಗೆ ಆಗ್ಬಿಡುತ್ತೆ. ಸೊ ಇದನ್ನಲ್ಲಿ ದೇವರು ನಮ್ಗೆ ಹೇಳೋದು, ನಮ್ಮ ಕಣ್ಗಳು ಆತನ ಹಸ್ತದ ಮೇಲೆ, ಭೂಮಿ ಆಕಾಶವನ್ನು ಆಳುವ ದೇವರ ಮೇಲೆ ನಮ್ಮ ಕಣ್ಗಳು. ಅದು ಮಾತ್ರವಲ್ಲದೆ ನಮ್ಮನ್ನು ಪ್ರೀತಿಯಿಂದ ಎತ್ತಿಕೊಂಡು, ಒಂದು ಕುರುಬನ ಒಂದು ಕುರಿಯನ್ನು ಎತ್ಕೊಂಡು ನಡೆಯುವಂತೆ ನಮ್ಮನ್ನ ಎತ್ಕೊಂಡು ನಡೆಯೋ ತಂದೆ ನಮ್ಮ ಹತ್ರ ಇದ್ದಾರೆ. ಸೊ ಅವ್ರ ಮೇಲೆ ನಮ್ಮ ಕಣ್ಗಳನ್ನಿರ್ಲಿ. ದೇವ್ರೆ, ನಿಮ್ ಹಸ್ತಾನೇ ನೋಡ್ತಾ ಇರ್ತೀನಿ, ನೀವ್ ಏನ್ ಮಾಡ್ತೀರಾ ಅಂತ ನಿಮ್ ಟೈಮಿಂಗ್ ನಾನು ಕಾಯ್ತಾ ಇರ್ತೀನಿ. ಇಲ್ಲಿ ಟ್ರಾಫಿಕ್ ಪೊಲೀಸ್ ನೋಡಿರ್ತೀರಾ, ಅವ್ರಿಗೆ ಬಾ ಅಂತ ಕೈ ತೋರಿಸಿದ ತಕ್ಷಣ ಏನ್ ಮಾಡುತ್ತೆ, ನಮ್ ಕೈಯೆಲ್ಲ ಅವ್ರ ಕೈನೇ ನೋಡ್ತಾ ಇರತ್ತೆ. ಅವ್ರು ಬಾ ಅಂತ ಕೈ ನೋಡಿದ ತಕ್ಷಣ ಟಕ್ಕಂತ ಗಾಡಿ ಎಲ್ಲ ಹೋಗುತ್ತೆ, ನಿಲ್ಲು ಅಂದ್ರೆ ನಿಂತು ಬಿಡುತ್ತೆ. ಆ ರೀತಿಯಾಗಿ ದೇವರು ನಮ್ಮ ಲೈಫಲ್ಲಿ ನಮ್ಮನ್ನು ನಡೆಸ್ತಾರೆ. ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯ ತಂದೆ, ಈ ದಿನಕ್ಕಾಗಿ ಸ್ತೋತ್ರ ಅಪ್ಪ. ನಿಮ್ಮ ವಾಕ್ಯಗಳು ನಮ್ಮ ದಾರಿಗೆ ದೀಪವಾಗಿದೆ, ಅದಕ್ಕಾಗಿ ಸ್ತೋತ್ರ ದೇವ್ರೆ. ಈ ದಿನದಲ್ಲಿ, ಸಂಕಷ್ಟದ ಸಮಯದಲ್ಲಿ ದೇವ್ರೆ, ಲೋಕದ ಜನರ ದೇವ್ರೆ ಎಷ್ಟೋ ಹಾಸ್ಯದಲ್ಲಿ ಮಧ್ಯದಲ್ಲಿ ಕೂಡ ದೇವ್ರೆ, ನಮ್ಮ ಜೀವನವನ್ನು ನಿಮ್ಮ ಮೇಲೆ ನಾವು ಕಟ್ಟಿದ್ದೇವೆ ದೇವ್ರೆ. ನಮ್ಮ ವಿಶ್ವಾಸವನ್ನು, ಪ್ರಾರಂಭವೂ ಕೊನೆ ಆಗಿರುವ ಯೇಸು ಕ್ರಿಸ್ತನ ಮೇಲೆ ನಮ್ಮ ದೃಷ್ಟಿಯನ್ನಿಟ್ಟು ನಮಗೆ ನೇಮಕವಾಗಿರುವ ಓಟವನ್ನು ನಾವು ಓಡೋದಕ್ಕೆ ನೀವು ಸಹಾಯ ಮಾಡಿ ಅಪ್ಪ. ಅನೇಕ ಸಾರಿ ನಮ್ಗೆ ಆ ನೋಟವನ್ನು ಬೇರೆ ಕಡೆ ನಮ್ಮ ನೋಟಗಳು ಹೋಗೋದಕ್ಕೆ ದೇವ್ರೆ ಅನೇಕ ಶೋಧನೆಗಳು ಬರುತ್ತೆ ದೇವ್ರೆ. ಅದನ್ನು ಎಲ್ಲ ನಾವು ಮೀರಿ ಅಪ್ಪ ನಿಮ್ಮನ್ನೇ ನಾವು ನೋಡುವಂತೆ ನಮ್ಗೆ ಸಹಾಯ ಮಾಡಿ ದೇವ್ರೆ. ನಿರೀಕ್ಷೆಯಿಂದ ನಾವು ಕಾಯ್ತಾನೆ ಇದೀವಿ ದೇವ್ರೆ, ನಾವು ಕೇಳ್ತಾ ಇರ್ತೀವಿ ದೇವ್ರೆ. ನಿಮ್ಮ ಸಮಯದಲ್ಲಿ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡ್ತೀರಂಬುದಾಗಿ ವಿಶ್ವಾಸತಿದ್ದೀವಿ ದೇವ್ರೆ. ಈ ದಿನದಲ್ಲಿ ಕೂಡ ದೇವ್ರೆ, ಯಾರಾದ್ರೂ ಇಲ್ಲಿ ಈ ಕಾರ್ಯಗಳನ್ನು ನೋಡಿ ದೇವ್ರೆ ಬೇಸರ ಆಗಿದ್ರೆ, ಈ ದಿನದಲ್ಲಿ ತಮ್ಮ ಕಣ್ಣುಗಳನ್ನು, ತಮ್ಮ ಆಲೋಚನೆಗಳನ್ನು ನಿಮ್ಮ ಮೇಲೆ ಹಾಕಲು ನೀವು ಸಹಾಯ ಮಾಡಿ. ನೀವು ಮಾಡ್ತೀರಾ. ಅನೇಕ ಲೋಕದಲ್ಲಿ ಪಾಪಿಗಳ ಮಧ್ಯದಲ್ಲಿ ಜೀವಿಸ್ತಾ ಇದ್ದೀವಿ ದೇವ್ರೆ. ಲೋಕದ
ಅಧಿಪತಿ ಸೈತಾನನು ಇರುವ ಕಾರ್ಯಗಳಲ್ಲಿ ನಮ್ಗೆ ದೇವರೇ ಅನೇಕ ಶೋಧನೆಗಳುಂಟು. ದೇವರೇ ನಮ್ಮನ್ನು ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಒಂದು ಕುರಿಯನ್ನು ನಡೆಸುವಂತೆ ದೇವರೇ ನಮ್ಮನ್ನು ನಡೆಸಿ, ಈ ದಿನದಲ್ಲಿ ನಮ್ಮನ್ನು ನಡೆಸಿ. ಈ ದಿನದಲ್ಲಿ ನಮ್ಗೆ ಬೇಕಾಗಿರುವ ಆಶೀರ್ವಾದಗಳನ್ನ ನಮ್ಮ ಮೇಲೆ ಹಾಕಿ ದೇವರೇ. ನಮ್ಗೆ ಬೇಕಾಗಿರುವ ದಾರಿಗಳನ್ನ ತೋರಿಸುವ ದಾರಿಗಳನ್ನ ನಮ್ಗೆ ತೋರಿಸಿ, ಜ್ಞಾನವನ್ನು ಕೊಡಿ ದೇವರೇ. ಪರಲೋಕದಿಂದ ಪರಿಶುದ್ಧಾತ್ಮನ ದೇವರೇ ಪ್ರೇರಣೆಯಿಂದ ನಮ್ಮನ್ನು ತುಂಬಿಸಿ. ಈ ದಿನದಲ್ಲಿ ದೇವರೇ ನಿಮ್ಮ ಮುಖವನ್ನು ನೋಡಿ, ನಿಮ್ಮ ಪರಿಶುದ್ಧ ಹಸ್ತದಲ್ಲಿ ನಾವು ಇದೆ ಎಂಬುದ ಒಂದು ನಂಬಿಕೆಯಿಂದ ನಾವು ಹೋಗುವಂತೆ ನೀವು ಸಹಾಯ ಮಾಡಿ. ಒಂದೊಂದು ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ನೀವು ಆಶೀರ್ವದಿಸಿ. ಯೇಸು ಕ್ರಿಸ್ತನ ಮೂಲಕ ಕೇಳ್ತೇವೆ.